ಯಲಹಂಕದ ವಾಯುನೆಲೆಯಲ್ಲಿ ಏರ್ ಶೋ ಆರಂಭಗೊಂಡಿರೋದ್ರಿಂದಾಗಿ ಈಗಾಗಲೇ ಟ್ರಾಫಿಕ್ ದಟ್ಟಣೆ ನಗರದಲ್ಲಿ ಆರಂಭಗೊಂಡಿದೆ. ಸಾಕಷ್ಟು ಬದಲಿ ಮಾರ್ಗಗಳನ್ನು ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೊಟ್ಟಿದ್ದಾರೆ. ಆದರೂ ಕೂಡ ಹೆಬ್ಬಾಳ ಭಾಗದಲ್ಲಿ ಟ್ರಾಫಿಕ್ ಜಾಮ್ ವಿಪರೀತವಾಗಿರುವಂಥದ್ದು. ಸದ್ಯಕ್ಕೆ ನಾನು ಹೆಬ್ಬಾಳ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೇನೆ. ಇವತ್ತಿನಿಂದ ಏರ್ ಶೋಗೆ ತಾಲೀಮು ಆರಂಭಗೊಂಡಿದೆ. ನಗರದ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋಗೆ ತಾಲೀಮು ಆರಂಭಗೊಂಡಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬದಲಿ ಮಾರ್ಗಗಳನ್ನು ಈಗಾಗಲೇ ಟ್ರಾಫಿಕ್ ಪೊಲೀಸರು ಸೂಚಿಸಿದ್ದಾರೆ. ಮೈಸೂರು ರಸ್ತೆಯಿಂದ ಬರುವಂಥವರು BEL ಮಾರ್ಗ ಮುಖಾಂತರವಾಗಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ GKVKಯಲ್ಲಿ ಫ್ರೀ ಆದಂಥ ಪಾರ್ಕಿಂಗ್ ಸೌಲಭ್ಯವನ್ನು ಕೊಟ್ಟು ಅಲ್ಲಿಂದ ನೀವು BMTC ಬಸ್ ಮುಖಾಂತರವಾಗಿ ಹೋಗಬೇಕು ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೊಟ್ಟಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ KR ಪುರಂನಿಂದ ನಾಗವರ ಮುಖಾಂತರವಾಗಿ ಕೂಡ ಹೋಗುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಆದರೂ ಕೂಡ ಈ ಹೆಬ್ಬಾಳ ಭಾಗದಲ್ಲಿ ಏನಿದೆ, ಹೆಬ್ಬಾಳ ಭಾಗದಲ್ಲಿ ಸಹಜವಾಗಿ ಟ್ರಾಫಿಕ್ ಪ್ರತಿನಿತ್ಯವೂ ಕೂಡ ಇದೇ ಮಟ್ಟಿನಲ್ಲಿರುತ್ತೆ. ಟ್ರಾಫಿಕ್ ಹೆಚ್ಚಿರೋದ್ರಿಂದಾಗಿ ಈ ಮಾರ್ಗಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಏರ್ ಶೋಗೆ ಹೋಗುವಂಥವರು ಆದಷ್ಟು ಅವಾಯ್ಡ್ ಮಾಡಿ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಟ್ರಾಫಿಕ್ ಪೊಲೀಸರು ಹಂಚಿಕೊಂಡಿದ್ದಾರೆ. ಆದರೆ ಈ ಥರದ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದರೂ ಕೂಡ ಸಾಕಷ್ಟು ವಾಪಸ್ ಬರಬೇಕಾದ್ರೆ, ಏರ್ ಶೋವನ್ನು ನೋಡಿಕೊಂಡು ವಾಪಸ್ ಬರಬೇಕಾದ್ರೆ ಈ ಏಕಮುಖ ರಸ್ತೆಯಲ್ಲೇ ಬರುವಂಥ ಅನಿವಾರ್ಯತೆ, ಹೆಬ್ಬಾಳ ಮಾರ್ಗದ ಈ ರಸ್ತೆಯಲ್ಲಿ ಬರುವಂಥ ಅನಿವಾರ್ಯತೆ ಸೃಷ್ಟಿಯಾಗಿರೋದ್ರಿಂದಾಗಿ ಸಾಕಷ್ಟು ಜನ ಈ ರಸ್ತೆ ಮುಖಾಂತರವಾಗಿ ಬರ್ತಾರೆ. ಹಾಗಾಗಿ ಈ ರಸ್ತೆಗಳಲ್ಲಿ ಸಾಮಾನ್ಯವಾಗಿ ಇವತ್ತಿನಿಂದಲೇ ಟ್ರಾಫಿಕ್ ಜಾಮ್ ಶುರುವಾಗಿರೋದು. ಇನ್ನು ಏರ್ ಶೋ ಹಿನ್ನೆಲೆಯಲ್ಲಿ ಸಾಕಷ್ಟು ದೇಶ ವಿದೇಶಗಳ ಗಣ್ಯರು ಬೆಂಗಳೂರಿಗೆ ಆಗಮಿಸ್ತಾರೆ. ಏರ್ ಶೋವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಅನೇಕ ಗಣ್ಯರು ಬೇರೆ ಬೇರೆ ಭಾಗಗಳಿಂದ ಈ ಒಂದು ಏರ್ ಶೋ ನೋಡೋದಕ್ಕೆ ಯಲಹಂಕದ ಈ ಮಾರ್ಗದ ಮುಖಾಂತರವಾಗಿ ಬರೋದ್ರಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮನ್ನು ಈ ಒಂದು ಏರಿಯಾಗಳು ನೋಡಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಫೆಬ್ರವರಿ 10, 14ರವರೆಗೂ ಕೂಡ 10ರಿಂದ 14ನೇ ತಾರೀಕುವರೆಗೂ ಕೂಡ ಏರ್ ಶೋ ನಡೀತಾ ಇರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನಷ್ಟು ಟ್ರಾಫಿಕ್ ಜಾಮನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಕಷ್ಟು ಬದಲಿ ಮಾರ್ಗಗಳನ್ನು ಕೊಟ್ಟಿರುವಂಥ ಬದಲಿ ಮಾರ್ಗಗಳನ್ನು ತಾವೆಲ್ಲರೂ ಕೂಡ ಬಳಸ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.